ನಾವಿವತ್ತು ಹೋಗ್ತಿರೋದು ಸೌತ್ ಪೋರ್ಟಿಗೆ. ಹಾಗೆ ನಾವು ಪ್ರೆಸ್ಟನ್ ಬಸ್ ಸ್ಟಾಪಿಂದ ನಾವು ಸೌತ್ ಪೋರ್ಟಿಗೆ ಬಸ್ಸಲ್ಲಿ ಹೋಗ್ತಿದ್ದೀವಿ. ನೋಡುವ ಇವತ್ತು ಹೇಗಾಗುತ್ತೆ ನಮ್ಮ ಡೇ ಅಂತ. ಅಂದರೆ ತುಂಬ ಆಯ್ತು, ಇವಾಗ ವಿಂಟರ್ ಆಗಿದ್ದರಿಂದ ನಮಗೆ ಹೊರಗೆ ಹೋಗ್ಲಿಕ್ಕೆ ಇದೆ ಕಷ್ಟ. ಸೊ ಸಮ್ಮರ್ ಬಿಗಿನಿಂಗ್ ಆಗಿದೆ, ಆಗಿದೆ ಅಂದರೆ ಆಗ್ತಾ ಬಂತು. ಈಗ ಸಮ್ಮರ್ ನೆಕ್ಸ್ಟ್ ಮಾರ್ಚ್ ಎಂಡ್ ಆಗುವ ಸಮ್ಮರ್ ಸ್ಟಾರ್ಟ್ ಆಗ್ತದೆ. ಹಾಗೆ ನಾವು ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಇದೇ ನಾವು ಹೋಗ್ತಿರೋ ಬಸ್ಸು ಪ್ರೆಸ್ಟನಿಂದ. ಸೊ ನಾವು ಚೂರು ವೆಯ್ಟ್ ಮಾಡೋಣ, ಇನ್ನೊಂದು 5 ಮಿನಿಟ್ಸಲ್ಲಿ ಇವರು ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ. ನಾವು ಹಾಗೆ ನಮ್ಮ ಬಸ್ಸಿಂದ ಸೌತ್ ಪೋರ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಪ್ರೆಸ್ಟನ್ ಬಿಡ್ತಿದ್ದಾರೆ ಇಲ್ಲಿಂದ, ಆನ್ ದ ವೇಯಲ್ಲಿದ್ದೀವಿ. ತುಂಬ ಚೆನ್ನಾಗಿದೆ ಮೇಲ್ಗಡೆ ಬಸ್ ವ್ಯೂಸು, ಅಂದರೆ ನಿಮಗೆ ನೋಡ್ಬೋದು ಇಲ್ಲಿ. ಇದು ನಮ್ಮ ಪ್ರೆಸ್ಟನಲ್ಲಿ ಫಿಶರ್ ಗೇಟ್ ಅಂತ ಒಂದು ಸ್ಪೇಸು, ನನಗೆ ತುಂಬ ಇಷ್ಟ ಇರೋ ಒಂದು ಸ್ಪಾಟ್ ಇದು. ವೀಕೆಂಡ್ಸಲ್ಲಿ ನಾನು ಶಾಪಿಂಗ್ ಎಲ್ಲ ಮಾಡೋಕ್ಕೆ ಇಲ್ಲೇ ಬರೋದು, ಈ ವೇ ಥ್ರೂ ಆಗಿ ಹೋಗ್ತಿರೋದು. ಇವತ್ತು ಕ್ಲೈಮೇಟ್ ಅಂತೂ ತುಂಬ ಭಾರಿ ಚೆನ್ನಾಗಿದೆ. ಸನ್ಲೈಟ್ ಎಲ್ಲ ಚೆನ್ನಾಗಿ ಹೊಡಿತಿದೆ ಮುಖಕ್ಕೆ. ಹಾಗೆ ಕ್ಲೈಮೇಟನ್ನು ಚೂರು ಎಂಜಾಯ್ ಮಾಡ್ಕೊಂಡೇ ಹೋಗ್ತಿದ್ದೀನಿ ಬಸ್ಸಲ್ಲಿ. ಸೊ ಇಲ್ಲಿ ನಿಮಗೆ ನೋಡ್ಬೋದು ರನ್ನಿಂಗು ಮತ್ತು ವಾಕಿಂಗ್ ಎಲ್ಲ ಹೋಗ್ತಿದ್ದಾರೆ. ಹೌ ಟು ಸೇ, ಲೈಕ್ ಇಟ್ಸ್ ಎ ವಂಡರ್ಫುಲ್ ಡೇ. ಹಾಗೆ ಫೈನಲಿ ನಾವು ಸೌತ್ ಪೋರ್ಟ್ ಬೀಚಿಗೆ ರೀಚ್ ಆದ್ವಿ. ಇಲ್ಲಿಂದ ಒಂದು ಐಸ್ ಕ್ರೀಮ್ ವಿತ್ ಕೇಕ್ ತಿಂದು ಇಲ್ಲಿಂದ ಮತ್ತೆ ಮುಂದೆ ನಡ್ಕೊಂಡು ಹೋಗ್ತಿದ್ದೇವೆ. ಇದು ಒಂದು ಒಳ್ಳೆ ಸ್ಪೇಸ್ ಬಂದು ನಮ್ಮದು ಸೌತ್ ಪೋರ್ಟಲ್ಲಿ. ಅಂದರೆ ಒಂದು ಬ್ರಿಡ್ಜ್ ಹೋಗ್ತಿದೆ ಇನ್ ಸೆಂಟ್ರಲ್ಲಿ. ಎಂಡಲ್ಲಿ ನಮಗೆ ಹೋಗ್ಬೋದು, ಬಟ್ ನಾವು ಹೋಗಿರೋ ಟೈಮಲ್ಲೆಲ್ಲ ಅಲೌಡ್ ಇರಲಿಲ್ಲ ಒಳಗಡೆ ಹೋಗೋಕ್ಕೆ. ಈ ಸ್ಪೇಸ್ ಬಂದು ನಾವು ತುಂಬ ಫೋಟೋಸ್ ಎಲ್ಲ ತಗೊಂಡ್ವಿ, ಮತ್ತು ಇಲ್ಲಿ ಚೂರು ಕುತ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಇತ್ತು. ಹಾಗೆ ನಾವಿಲ್ಲಿ ಎಂಜಾಯ್ ಮಾಡ್ತಿದ್ವಿ. ಮತ್ತು ಇವಾಗ ಪ್ರಾಪರ್ ಸಮ್ಮರ್ ಅಲ್ಲದ್ರಿಂದ ಕಾರಣಕ್ಕೆ ಇಲ್ಲಿ ಅಂದರೆ ಜನಗಳು ಚೂರು ಕಮ್ಮಿ ಇದ್ದಾರೆ. ನಿಮಗೆ ನೋಡ್ಬೋದು ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಬೀಚಲ್ಲಿ. ಇಲ್ಲಾದರೆ ನಾರ್ಮಲಿ ಒಂದು ಸಮ್ಮರ್ ಟೈಮಲ್ಲಿ ಇಲ್ಲಿ ಫುಲ್ ಜನ ಇರ್ತಿತ್ತು. ಈ ಸ್ಪೇಸ್ ಬಂದ್ಬಿಟ್ಟು ಸೌತ್ ಪೋರ್ಟ್ ಬೀಚಿಂದ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್. ಇದು ಆ್ಯಕ್ಚುಲ್ ಸೌತ್ ಪೋರ್ಟು. ಇಲ್ಲಿ ಒಂದು ಬ್ರಿಡ್ಜ್ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದು 5 to 10 ಮಿನಿಟ್ಸ್ ಇಲ್ಲಿ ಸ್ಪೆಂಡ್ ಮಾಡ್ತೀವಿ. ತುಂಬ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ತಗೊಂಡು ಇಲ್ಲಿಂದ. ಅಂದರೆ ಇಲ್ಲಿ ಚೂರು ಗೇಮ್ಸು ಅದಿದೆಲ್ಲ ಮೆನ್ಷನ್ ಮಾಡಿದ್ದಾರೆ ನಮಗೆ, ಅಂದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ. ಇಲ್ಲಿ ನನ್ನ ಚೂರು ಜನ ನೋಡೋಕ್ಕೆ ಸಿಕ್ಕಿದ್ರು, ಯಾಕಂದರೆ ಬೀಚಸ್ಗಿಂತ ಇಲ್ಲಿ ಚೂರು ಜನ ಜಾಸ್ತಿ. ಯಾಕಂದರೆ ಇಲ್ಲಿ ಒಳಗಡೆ ಗೇಮ್ ಝೋನು. ನಾನು ಒಳಗಡೆ ಹೋಗಿ ನನ್ನ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ದಿದ್ದರಿಂದ ಅವ್ರಿಗೆ ಚೂರು ಡಿಸ್ಕಂಫರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಸೌತ್ ಪೋರ್ಟ್ ಬಂದರೆ ಯಾರಿಗಾರು ಇಷ್ಟ ಇದ್ದರೆ ಈ ಒಂದು ಸ್ಪೇಸಿಗೆ ಹೋಗ್ಬೋದು ನಿಮಗೆ. ಹಾಗೆ ಟೈಮ್ ಬಂದು ಈವ್ನಿಂಗ್ ಆಯಿತು. ಈಗ ನಾವು ಮನೆಗೆ ಹೋಗ್ತಿದ್ವಿ ಸೌತ್ ಪೋರ್ಟಿಂದ. ಹಾಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬಂದು ನಾವು ಮೀಟ್ ಆಗುವ. ಸೊ ಟಿಲ್ ದೆನ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.